ಅದು ಕೂಡ ಒಂದು ಒಗ್ಗಟ್ಟಿನ ಮಂಟಪ. ನಾವು ಮಾಡ್ತಾ ಇರೋದು ಕನ್ನಡ ಕುಲಧರ್ಮದ ಒಗ್ಗಟ್ಟು ಮಂಟಪ. ಏನೇಳಿ? ಕನ್ನಡ ಕುಲಧರ್ಮದ ಒಗ್ಗಟ್ಟು ಮಂಟಪ. ಕನ್ನಡ ಕುಲಧರ್ಮದ ನೋಂದಣಿ ಪ್ರಕ್ರಿಯೆ ಅಭಿಯಾನ ಶುರು ಮಾಡಿದ 3 ದಿವಸಗಳಲ್ಲಿ 1000 ಕನ್ನಡಿಗರು ಸೇರಿದ್ದು ಈ ಅಭಿಯಾನದ ಯಶಸ್ಸಿನ ಹಾದಿಗೆ ಸಾಕ್ಷಿ. ಈ ವಿಶೇಷ ವೈವಿಧ್ಯಮಯ ಧರ್ಮಕ್ಕೆ 1000 ಜನ ಸೇರಿದ ಹಿನ್ನೆಲೆಯಲ್ಲಿ ಕನ್ನಡ ಸಾಮ್ರಾಜ್ಯದ ಮೊದಲ ರಾಜಧಾನಿ ಬನವಾಸಿಗೆ ಪ್ರವಾಸ ಕಾರ್ಯಕ್ರಮವನ್ನು ರಚಿಸಲಾಯಿತು. ಕನ್ನಡ ಪ್ರಾದೇಶಿಕ ಅಧಿಕಾರ ಕುವೆಂಪು ಅವರ ಪರಿಚಯ ಕೇರಳಿ ಚೆನ್ನಮ್ಮ ವಿದ್ಯಾಲಯವಿರುವ ಕೇರಳಿ ದೇವಾಲಯ, ಕನ್ನಡ ಧರ್ಮ ಪ್ರಚಾರ ಅಂತ ಇವಾಗ ಮಾಡ್ತಾ ಇದ್ದೀವಿ. ಇಲ್ಲಿಗೂ ಸಹ ಅದೇ ವಿಚಾರಕ್ಕೆ ಬಂದಿದ್ದೀವಿ. ನಮ್ಮ ಸ್ನೇಹಿತರು ಮುಂದೆ ಅದನ್ನೆಲ್ಲ ನಿಮಗೆ ತಿಳಿಸಿರ್ತಾರೆ. ಇಲ್ಲ ಎಲ್ಲೇ ಮಾಡಿದ್ರೆ ಆ ಕೆಲಸಗಳಾಗೋದಲ್ಲ. ಅದೇ ಇದು ಕನ್ನಡ ಕುಲಧರ್ಮ ಅಂದ್ರೆ ಕನ್ನಡಗಳಲ್ಲೇ ಒಗ್ಗೂಡಬೇಕು ಅಂತ. ಅಂದ್ರೆ ಯಾವುದೇ ಜಾತಿ ಇರಲಿ ಅವರೆಲ್ಲ ಜನಾಂಗ ಕನ್ನಡ ಅಂತ ಕನ್ನಡ ನಾಡಿನಲ್ಲಿ ಹುಟ್ಟಿರುವಂತ ಬೆಳೆದಿರುವಂತ ಎಲ್ಲ ಕನ್ನಡಗಳ ಒಗ್ಗೂಡಿ ಕನ್ನಡದ ಐಕ್ಯತೆಗೆ ಅಂದ್ರೆ ನಮ್ಮ ಸಾಂಸ್ಕೃತಿಕತೆಯನ್ನ ನೆನೆಸ್ಕೊಳ್ಳೋದಕ್ಕೆ ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡಬೇಕು ಅನ್ನೋದು ಮೂಲ ಉದ್ದೇಶ. ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಇವತ್ತು ಹೊರ ರಾಜ್ಯದ ಕೈಗೆ ಹೋಗಿದೆ. ನಾವಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಕ್ಕಂಥದ್ದು ಲೆವೆಲ್ಗೆ ನಾವು ಕನ್ನಡಿಗರು ಬಂದು ಇಳಿದಿದ್ದೀವಿ. ಸೊ ಇಷ್ಟೋ ಜನ 50 ಫ್ಯಾಮಿಲಿಗಳು 50 ಕುಟುಂಬಗಳಿರಲ್ಲ. ಈ 50 ಕುಟುಂಬದಲ್ಲಿ ನಿಮ್ಮ ಮನೆ ಬಿಟ್ಟು ಹೊರಗಡೆ ಹೋಗಿ ಕೆಲಸ ಮಾಡಿ ದುಡಿದವರು ಎಷ್ಟು ಜನ ಇದೆ ಹೇಳ್ಬೋದಾ? ಸಂಘಟನೆಗಳಲ್ಲಿ ನಿರಂತರವಾಗಿ ಎಲ್ಲರೂ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ದಯಮಾಡಿ ತಾವು ಈ ನಾಡಿನ ಬಗೆಯ ಕನ್ನಡ ನಾಡಿನ ಮುಂದಿನ ಪ್ರಜೆಗಳಿಗೆ ಇನ್ನು ಕೆಲವು ದಿನಗಳಲ್ಲಿ ತಾವು ಮತದಾರರಾಗ್ತಾ ಇದ್ದೀರಿ. ಇನ್ನೊಂದು ಮಾತು ಹೇಳಬೇಕು ನಿಮ್ಗೆ. ಸರ್ನ ಕೇಳಿದೆ, ರಂಜಿತ್ ಸರ್ನ ಮಾತಾಡ್ತೆ, ಏನು ವರ್ಕ್ ಮಾಡ್ತಾ ಇದ್ದೀರಿ ಸರ್ ನೀವು? ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಆಲ್ಮೋಸ್ಟ್ ಅಲ್ಲೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್. ಈ ಒಂದು ಡಿಪಾರ್ಟ್ಮೆಂಟ್ಗೂ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧನೇ ಇಲ್ಲ. ಅವ್ರು ಆರಾಮಾಗಿ ಒಂದು ತಿಂಗಳಲ್ಲಿ ಲಕ್ಷಗಟ್ಟಲೆ ಸಂಬಳ ತಗೊಂಡು ಆರಾಮಾಗಿ ಜೀವನ ಮಾಡ್ಕೊಂಡು ಇರ್ಬೋದು. ಬಟ್ ನಮ್ಮ ಕನ್ನಡ ಭಾಷೆಯ ಉಳಿವನ್ನು ಉಳಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದಾಗಿ ನೋಡಿ ಅವರು ಇಷ್ಟೆಲ್ಲ ಒತ್ತಡದಲ್ಲೂ ಕೂಡ ಈ ತರ ಸಂಘಟನೆಗಳನ್ನು ಮಾಡ್ಕೊಂಡು ನಮ್ಮಂತ ವಿದ್ಯಾರ್ಥಿಗಳಿಗೆ ಮುಂದೆ ನಾವು ಕನ್ನಡ ಭಾಷೆಯನ್ನು ಯಾವ ರೀತಿ ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಿವಿ ಮಾತುಗಳನ್ನು ನಮಗೆ ತಿಳಿಸ್ಕೊಡ್ತಾ ಖಂಡಿತವಾಗ್ಲೂ ತುಂಬಾ ಉತ್ತಮವಾದಂತಹ ಸಂಘಟನೆಯಿಂದ ಇವರು ಕೈಗೊಂಡಿದ್ದಾರೆ. ನಿಮ್ಮ ಸಂಘಟನೆಗೆ ನಮ್ಮ ಬೆಂಬಲ ಖಂಡಿತವಾಗ್ಲೂ ನಮ್ಮ ಮತ್ತು ನಮ್ಮ ಮಕ್ಕಳ ಕಡೆಯಿಂದ ಯಾವಾಗಲೂ ಇದೇ ರೀತಿ ಇರುತ್ತದೆ ಅನ್ನುವಂಥ ಭರವಸೆಯಿಂದ ನಾವು ಇದನ್ನು ಕೊಡ್ತಾ